ಮಹರ್ಷಿ, ಇದ್ರಲ್ಲಿ ಕೇವಲ ಸಿದ್ದರಾಮಯ್ಯನವರ ಮೇಲೆ ಮಾತ್ರ ಇರದ ಅನುಮಾನ, ಬಿಜೆಪಿಯ ಕೆಲವರು ಕೂಡ ಫಲಾನುಭವಿಗಳಾಗಿರಬಹುದಾ ಮುಡಾದಲ್ಲಿ? ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ. ಈ ಏನು ಪ್ರಕರಣ ಚರ್ಚೆಗೆ ಬಂದಿದ್ದೀವಿ, ಈ ಪ್ರಕರಣದ ಜೊತೆಗೆ ಇನ್ನು 4 ಲಕ್ಷ ಸ್ಕ್ವೇರ್ ಫೀಟ್ ಅಷ್ಟು ಬೇರೆ ಬೇರೆ ಹಗರಣಗಳು ನಡೆದಿದೆ. ಗೊತ್ತಾಯ್ತಾನೆ? ಈ ಅದೇ ಮೂಡಾದಲ್ಲಿ ಇದು ಒಂದು ಕೇಸು. ಯಾರೋ ಇದನ್ನ ಒಂದು ಪ್ರೆಸಿಡೆನ್ಸಿ ಇಟ್ಕೊಂಡು ಯಾರು ಮುಖ್ಯಮಂತ್ರಿಗಳ ಮನೆಯವರು, ಪಾಪ ಅವ್ರ ಬಗ್ಗೆ ಮಾತಾಡಬಾರ್ದು. ಪಾಪ ಅವ್ರ ಮನೇಲಿ ಇದ್ದಂತ ಹೆಣ್ಮಗಳನ್ನ ರಸ್ತೆಗೆ ತಂದಿಟ್ಟಂತವ್ರು ಸಿದ್ದರಾಮಯ್ಯನವರು. ಅವರೇ ತಂದದ್ದು. ಕೆಲಸ ಮಾಡಿಲ್ಲ ಅಂದ್ರೆ ಪಾಪ ಅವ್ರು ಇಟ್ಲಿದ್ದಾಗ 40 ವರ್ಷ ಸಾರ್ವಜನಿಕ ಜೀವನದಲ್ಲಿ ಒಂದಿನ ಬಂದಿರಲಿಲ್ಲ. ವಿವೇಕ ಇರಬೇಕಾಗಿದ್ರೆ ಮುಖ್ಯಮಂತ್ರಿ ಆಗಂತವ್ರಿಗೆ ಈ ಇಡೀ ಹಗರಣದ ಒಳಗಡೆ ಏನು ಈಗ ನಾವು 14 ಸೈಟಿಗೆ ಸಂಬಂಧಪಟ್ಟಂತಾಗೆ ಇದಕ್ಕೆ ತಪ್ಪಿತಸ್ಥರಂತ ಯಾಕಂದ್ರೆ ನಾನು ಮೊದಲು ಇದನ್ನ ಪತ್ರಿಕಾಗೋಷ್ಠಿ ಮಾಡಿ ಜಗ್ಗಜಾಹೀರು ಮಾಡಿದ್ದು, ಬಯಲ್ಗೆಳೆದಿದ್ದು. ನಾನು ಇದರಲ್ಲಿ ನೋಡಿದಂಥದ್ದು ಇದರಲ್ಲಿ 3 ಸಂಗತಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಅತ್ಯಂತ ಮೂಲ ಸಂಗತಿ ಏನಪ್ಪ ಅಂತಂದ್ರೆ, ಮನುಷ್ಯನ ನೈತಿಕತೆಕ್ಕಿಂತ ಇನ್ಯಾವುದು ದೊಡ್ಡದಲ್ಲ. 4 ದಶಕಗಳ ಕಾಲ ಸಾರ್ವಜನಿಕ ಬದುಕು ಮಾಡಿದಂಥವ್ರು ಸಿದ್ದರಾಮಯ್ಯನವರು. ಒಬ್ರು ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ವೃತ್ತಿ ಜೀವನ ವಕೀಲರಾಗಿ, ಮುಖ್ಯಮಂತ್ರಿಯಾಗಿ ಎಲ್ಲ ಪಾತ್ರಗಳನ್ನ ಸಂವಿಧಾನ ಅಂದ್ರೇನೋ, ಕಾನೂನು ಅಂದ್ರೇನೋ ಅದರ ಅರಿವಿರೋ ಅಂಥ ವ್ಯಕ್ತಿ ಯಾರೋ ಒಬ್ಬ ಅಧಿಕಾರಿ ಬಂದು ಬ್ಲಂಡರ್ ಮಾಡಿ, ನಾಳೆ ನಾನು ಹೇಳ್ತೀನಿ ಕೇಳಿ, ಮೈಸೂರು ಅರಮನೆ ಬರ್ಕೊಡ್ತೀನಿ ಅಂತಂದ್ರೆ ನಾನು ಬರ್ಸ್ಕೊಳ್ತೀನಿ ಅಂತಂದ್ರೆ ಬರ್ಕೊಡೋದು ದೊಡ್ಡದಲ್ಲ, ಬರ್ಸ್ಕೊಳ್ತಾನಲ್ಲ ಆತ ಗೊತ್ತಾಯ್ತಾನೆ. ಸಿದ್ದರಾಮಯ್ಯನವರು 40 ವರ್ಷದ ಕರ್ನಾಟಕದ ಉತ್ತರ ಕೊಡಬೇಕಾಗಿದೆ. 40 ವರ್ಷ ರಾಜಕಾರಣ ಮಾಡಿದಂತವ್ರಿಗೆ ಸಮೀವುಲ್ಲಾ ಸರ್ ಅಬ್ಸರ್ವ್ ಮಾಡಿದ್ರು. ನಾನು ಕೇಳಿದ ಪ್ರಶ್ನೆಗೆ ಬಹಳ ಸ್ಮಾರ್ಟ್ ಆಗಿ ಉತ್ತರ ಕೊಡದಲೆ ಕೇವಲ 14 ಸೈಟಿನ ವಿಚಾರ ಮಾತ್ರ ಅಂತ ಹೇಳಿ ಮಹೇಶ್ ಜಿ ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೊಂದು ಕೌಂಟರ್ ಕ್ವೆಶ್ಚನ್ ಇದೆ, ಅದಕ್ಕೆ ಹೋಗೋಕ್ ಮುಂಚೆ ಸಮೀವುಲ್ಲಾ ಸರ್, ಚರ್ಚೆ ಮಾಡ್ಲಿಕ್ಕೂ ಕೂಡ ಫೇಸ್ ಇಲ್ಲದಂತಾಗೋಗ್ಬಿಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ಅಂದ್ರೆ ಎಂತೆಂಥ ವಿಚಾರಗಳ ಚರ್ಚೆಯನ್ನು ಎದುರಿಸಿದ್ದಾರೆ, ಎಂತೆಂಥ ಕೌಂಟರ್ ರಿಯಾಕ್ಷನ್ಗಳನ್ನ ಕೊಟ್ಟು ವಿರೋಧಿಗಳ ಬಾಯಿ ಮುಚ್ಚಿಸಿದ್ದಾರೆ. ಅಂಥ ಸಿದ್ದರಾಮಯ್ಯನವರು ಇವತ್ತು ಮುಡಾ ವಿಚಾರದಲ್ಲಿ ಒಂದು ಚರ್ಚೆಯನ್ನು ಫೇಸ್ ಮಾಡೋಕ್ಕಾಗದೇ ಇರೋಷ್ಟು ವೀಕ್ ಆಗೋದ್ರ? ಇಲ್ಲ, ಪಾರ್ಲಿಮೆಂಟರಿ ಡೆಮಾಕ್ರಸಿನಲ್ಲಿ ಇವತ್ತು ಪ್ರತಿಪಕ್ಷಗಳನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡದೆ ನಿರ್ಬಂಧ ಮಾಡಿದ್ದಿದೆಯಲ್ಲ, ಅದು ಶೋಭೆ ತರುವಂಥದ್ದಲ್ಲ. ಯಾರಿಂದ? ಕಾನ್ಸ್ಟಿಟ್ಯೂಷನ್ ಪುಸ್ತಕವನ್ನ ಕೈಯಲ್ಲಿ ಇಟ್ಕೊಂಡು ಅಲ್ಲ, ಅದು ಒಂದು ಡೆಮಾಕ್ರೆಟಿಕಲ್ ಸಿಸ್ಟಮ್ ಅಲ್ಲಿ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರಾಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರು ಯಾರೇ ಇರಲಿ ಕೂಡ, ಅವರು ಕೂಡ ಮೂಮೆಂಟಿಂದಲೇ ಬಂದವರು. ಆ ಮೂಮೆಂಟು ಅವರಿಗೆ ರಾಜಕೀಯ ಶಕ್ತಿಯನ್ನ ಮತ್ತು ಅಧಿಕಾರವನ್ನು ಕೂಡ ತಂದುಕೊಡ್ತು, ಮತ್ತು ಆ ಕಾರಣಕ್ಕೇ ಅವರು ಬಂದದ್ದು ಕೂತಿದ್ದಾರೆ. ಹೀಗಿರಬೇಕಾದ್ರೆ ಯಾವುದೋ ಒಂದು ಹಗರಣವನ್ನ ಪ್ರತಿಪಕ್ಷಗಳು ಅವರ ಕರ್ತವ್ಯದ ಒಂದು ರೂಪವಾಗಿ ಅದನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಪ್ರಯತ್ನ ಪಡೋದಕ್ಕೆ ಇರುವಂತಹ ವೇದಿಕೆ ವಿಧಾನಸಭೆ ಅಧಿವೇಶನ. ಆ ಅಧಿವೇಶನದಲ್ಲಿ ದೇ ಹ್ಯಾವ್ ಟು ಪರ್ಫಾರ್ಮ್ ಅಂಡ್ ದೇ ಮಸ್ಟ್ ಅಲೋ ದೆಮ್ ಟು ಪರ್ಫಾರ್ಮ್. ಜೊತೆಗೆ ಅವ್ರಿಗೆ ಕನ್ವಿನ್ಸಿಂಗ್ ಆಗಲಿಲ್ಲ ಅಂತಂದ್ರೆ ಸಭಾತ್ಯಾಗನೋ, ಧರಣನೋ, ಆಹೋರಾತಿ ಧರಣನೋ, ಮಾರ್ಷಲ್ ಕರೆಸಿ ಎತ್ತಾಕ್ಸೋದಕ್ಕೂ ಕೂಡ ಪ್ರಾವಿಷನ್ ಇದೆ. ಬಟ್ ಅವರಿಗೆ ಮಾತಾಡೋದಕ್ಕೆ ಅವಕಾಶವನ್ನ ಕೊಡಬೇಕಿತ್ತು, ಮತ್ತು ಅವರು ಮಾತಾಡೋದಕ್ಕೆ ಅವಕಾಶವನ್ನ ಕೊಡೋದ್ರ ಮೂಲಕ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಇವರಿಗೂ ಅವಕಾಶ ಸಿಗೋದು. ಅದು ಬರೀ ಅವರಿಗೆ ಅವಕಾಶ ಕೊಟ್ಟಿದ್ದಷ್ಟೇ ಅಲ್ಲ, ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಇವರಿಗೂ ಅವಕಾಶ ಸಿಗೋದು. ನಿಮ್ಮ ಪಕ್ಷದವರು ವಿಧಾನಸಭೆಯಲ್ಲಂತೂ ಚರ್ಚೆ ಮಾಡ್ಲಿಕ್ಕೆ ಮಹೇಶ್ ಜಿ ಕಂಟಿನ್ಯೂಸ್ ಆಗಿ ಸರಿ ಅಥವಾ ತಪ್ಪು ಅಂತೇನಿಲ್ಲ, ಯಾರು ಜಡ್ಜ್ಗಳಲ್ಲ. ಸರಿ ಅಥವಾ ತಪ್ಪು ಬೇರೆ ವಿಚಾರ,
ಬೇರೆ ವಿಚಾರ. ಪಾರ್ಲಿಮೆಂಟ್ ಅಲ್ಲಿ ಏನಾಯ್ತು ಅಂತ ಹೇಳಿ ಸರ್. 170 ಜನ ಹೇಳಿ. ಎಲೆಕ್ಟ್ರೋಲ್ ಬಾಂಡ್ ಇಲ್ಲ, ವಿಚಾರ ಇಲ್ಲ, ಚರ್ಚೆ ಇಲ್ಲ, ಮಾಡಿ. ಮುಕುಂದ್ ಅವರೇ, ದಯವಿಟ್ಟು ಮತ್ತೆ ಚರ್ಚೆ ಇನ್ನೊಂದು ಮಾಡಿ. ಮಾತಾಡಿ. ಸಸ್ಪೆಂಡ್ ಮಾಡಿ. ಇಲ್ಲ, ಸಮೀರ್ ಸರ್, ಡೆಮಾಕ್ರಸಿಯ ಮೇಲೆ ನಡೆಸಿದಂತಹ ದೊಡ್ಡ ಘೋರ ದೌರ್ಜನ್ಯ. ಸೂರ್ಯ ಮುಕುಂದ್ ಅವರೇ, ಕಂಟಿನ್ಯೂಸ್ ಆಗಿ 3ನೇ ವಾರ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ವೀಕ್ಷಣೆಗೆ ಒಳಪಡ್ತಿರುವ ಡಿಬೇಟ್ ಶೋ ಮಹಾಭಾರತ. ನೀವ್ ಅಲ್ಲಂತೂ ಮಾತಾಡಕ್ ಬಿಡ್ಲಿಲ್ಲ. ಅದಕ್ಕಾಗಿ ಎಲ್ಲಿಯೂ ಇಲ್ಲೂ ಮಾತಾಡೋದು ಮಾತಾಡ್ಬೇಕಾಗಿದ್ದ ವಿಧಾನಸಭೆಯಲ್ಲಿ ಇಲ್ಲ, ಅತಿ ಹೆಚ್ಚು ಜನರು ನೋಡ್ತಿದ್ದಾರೆ. at least ಇಲ್ಲಾದ್ರೂ ಗೊತ್ತಾಗ್ಲಿ ಎಲ್ಲ ಹಿಂದೆ ಇದೆ, ಮುಂದೆ ಏನಿದೆ ಅಂತ ಹೇಳಿ. ದೇವರಾಜ್ ಸರ್, ನೀವು ಬೇರೆ ಚಾನಲ್ ಆಯ್ತು ಸರ್, ನೀವು ಇನ್ನೊಂದು ಚಾನಲ್ ಅಲ್ಲಿ ಕೂತ್ ಮಾತನಾಡಿದ್ರಿ, ನನ್ಗೆ ಅದನ್ನ ಇಲ್ಲಿ ಪ್ರಸ್ತಾಪ ಮಾಡೋಕೆ ಏನ್ ಮುಜುಗರ ಇಲ್ಲ. ಇಂಚಿಂಚು ಮಾಹಿತಿಯನ್ನ ಆಚೆ ಇಟ್ರಿ, ಎಲ್ಲಿಂದ ಯಾವ್ಯಾವ ಹಂತದಲ್ಲಿ ಅಕ್ರಮಗಳಾಗಿದೆ ಅಂತೇಳಿ. ಇಷ್ಟೆಲ್ಲ ಡಾಕ್ಯುಮೆಂಟ್ ಇದೆ ಅನ್ನೋದನ್ನ ಗೊತ್ತಾದ ಮೇಲೂ ಚರ್ಚೆಗೆ ಅವಕಾಶ ಕೊಟ್ಟಿದ್ದಿದ್ರೆ ಉಳಿಯೋ ಪ್ರಶ್ನೆ ಇರ್ತಿತ್ತ? ಭಯ ಕಾಡಿಲ್ವಾ ಹಾಗಾದ್ರೆ ಕಾಂಗ್ರೆಸ್ನವರಿಗೆ? ಶ್ರೀಯುತ ಸಮೀವುಲ್ ಅವರು ಬಹಳಷ್ಟು ಸೊಗಸಾಗಿ ಹೇಳಿದ್ರು. ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಇರ್ತಕ್ಕಂಥ ಒಂದು ಅವಕಾಶ, ಅದು ವಿರೋಧ ಪಕ್ಷಕ್ಕೆ ಇರ್ತಕ್ಕಂಥ ಅವಕಾಶವನ್ನ ಅಲ್ಲಿ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಟ್ವಿ. ಈಗ ವಿರೋಧ ಪಕ್ಷದವರು ಏನು ಮಾಡಿದ್ರಲ್ಲಿ ಮಣ್ಣೆ ಮಾಡಿದ್ದು ಅಥವಾ ಅನುಮತಿ ಕೇಳಿದ್ದು ನಿಲುವಳಿ ಸೂಚನೆಗೆ. ನಿಲುವಳಿ ಸೂಚನೆ ಗೊತ್ತುವಳಿ ಸೂಚನೆ ಅಲ್ಲ. ನಾವು ಕೇಳಿದ್ದು ನಿಲುವಳಿ ಸೂಚನೆ. ನಿಲುವಳಿ ಸೂಚನೆ ಅಂದ್ರೆ 224 ಜನ MLA ಸಹ ಅದರಲ್ಲಿ ಭಾಗವಹಿಸಬಹುದು ಚರ್ಚೆಯಲ್ಲಿ. ನಾನು ಆರೋಪ ಮಾಡಿದ್ರೆ ಅದನ್ನ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಅವಕಾಶ ಅವ್ರಿಗೂ ಇತ್ತು. ಅಂತಹ ಒಂದು ಅವಕಾಶಕ್ಕೆ ನೀವು ಕೊಡ್ತಾ ಇಲ್ಲ ಅಂತಂದ್ರೆ ಎಷ್ಟು ಮಟ್ಟಿಗೆ ಇವರು ತಪ್ಪನ್ನು ಮಾಡಿದರೆ. ಸರ್, ಈಗ ಒಂದ್ ನಿಮಿಷ ಮುಖದ್ದು ನಾನು ಕಂಪ್ಲೀಟ್ ಮಾಡಿ. ಈಗ ಯಾಕೆ ಇವರು ಈಗ ನಿಲುವಳಿ ಸೂಚನೆಗೂ ಸಹ ಇವ್ರು ಯಾಕೆ ಅವಕಾಶ ಕೊಡ್ಲಿಲ್ಲ? ಯಾಕಂದ್ರೆ 224 ಜನನು ಸಹ ಚರ್ಚೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಕೇಳಿದ್ವಿ ನಾವು. ನಮ್ಮ ಅಪೋಸಿಷನ್ ಮಾತ್ರ ಕೇಳಲಿಲ್ಲ, ಅವ್ರಿಗೂ ಸಹ ಅವಕಾಶ ಕೊಡಿದ್ದ ಕೇಳಿದ್ವಿ. ಇಂಥದಕ್ಕೆ ಯಾಕೆ ಅವಕಾಶ ಕೊಡ್ತಿಲ್ಲ ಅಂದ್ರೆ ಅಮ್ಮ, ಈ ಕೇಸಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಅವ್ರ ಸುತ್ತಮುತ್ತ ಇರ್ತಕ್ಕಂಥವ್ರು ಭಾಗಿಯಾಗಿರ್ತಕ್ಕಂಥ ಕೇಸು. ಯಾಕೆಂದರೆ ಇದು ₹1 ಹಗರಣ ಅಲ್ಲ, 3,000ದಿಂದ 5,000 ಕೋಟಿ ಹಗರಣ. ಇದು ಹೇಗಾಗತ್ತೆ ಅಂತಂದ್ರಮ್ಮ, ಇದು ಒಂದು ಕಾನೂನನ್ನು ಉಲ್ಲಂಘನೆ ಮಾಡಲ್ಲ, ಒಟ್ಟು 10 ಕಾನೂನುಗಳನ್ನು ನಾನು ಹೇಳ್ತೀನಿ ಮಾಡಿ ಆಕ್ಷನ್ ತಗೊಳ್ಳಿ. ಒಂದು 30 ಸೆಕೆಂಡ್ ಟೈಮ್ ಹಾಕಿ ದೇವರಾಜ್ ಸರ್ಗೆ 30 ಸೆಕೆಂಡ್ ಅನ್ಇಂಟರಪ್ಟೆಡ್ 30 ಸೆಕೆಂಡ್. ಮುಕುಂದ್ ಅವ್ರ ಬಗ್ಗೆ 2 ಮಾತು. ಯಾಕಂದ್ರೆ ಬುದ್ಧಿವಂತ ಅನ್ನೋದು ನಾನು ಅಕ್ಸೆಪ್ಟ್ ಮಾಡಿಲ್ಲ. ದಯವಿಟ್ಟು ನಿಮ್ಮ ಬುದ್ಧಿವಂತಿಕೆ ನಮ್ಗಿರ್ತಕ್ಕಂಥ ಹಕ್ಕನ್ನು ಕಸ್ಕೋಬಾರ್ದು. ನಿಮ್ಮಂತವ್ರು ಕಸ್ಕೋಬಾರ್ದು, ಬೇರೆಯವ್ರು ಕಸ್ಕೊಳ್ಳಿ. ಈಗ ಬೇರೆಯವ್ರು ಬಂದ ಕಸ್ಕೊಂತಾರೆ, ಅವಾಗ ನಾವು ಸುಮ್ಮನೆ. ಪ್ಲೀಸ್, ಈಗೇನಾಗಿದೆ ಅಮ್ಮ, ಈಗ ಬಹಳಷ್ಟು ವರ್ನೋಟಿಕೆ 5 ಪಾಯಿಂಟ್ಗಳಲ್ಲಿ ಮಾತ್ರ ನಾನು ಹೇಳ್ತೀನಿ. ಸರಿ, ಇದು ಏನು ಈ ಜಮೀನನ್ನ ಏನು ಮುಖ್ಯಮಂತ್ರಿಗಳು ಕೊಂಡ್ಕೊಂತ ಅಥವಾ ಏನು ಮಲ್ಲಿಕಾರ್ಜುನ್ ಅವರು ನಾನು ಇದು ಮಾಡ್ಕೊಂತೀನಿ. ಮಲ್ಲಿಕಾರ್ಜುನ್ ಅವರು ತಗೊಂತಾರೆ. ಯಾವ ಜಮೀನನ್ನು ತಗೊಂತಾರೆ? ಒಬ್ಬ ಪರಿಶಿಷ್ಟ ವರ್ಗದ ವ್ಯಕ್ತಿಯಿಂದ ಜಮೀನನ್ನು ತಗೊಂತಾರೆ ಅಂತ ಇಟ್ಕೊಳ್ಳೋಣ. ಪರಿಶಿಷ್ಟ ವರ್ಗದ ವ್ಯಕ್ತಿ ಯಾರು? ಆ ವ್ಯಕ್ತಿಯಿಂದ ಜಮೀನು ತಗೋಬೇಕಾದ್ರೆ 2 ನಿಯಮಗಳಿವೆ. ಒಂದು, ಆತನಿಗೆ ಪರ್ಮಿಷನ್ ತಗೋಬೇಕು ಸರ್ಕಾರದಲ್ಲಿ, ಪರ್ಮಿಷನ್ ತಗೋಬೇಕು, PTCL ಕಾಯ್ದೆ ಒಳಗಡೆ ಬರಬೇಕು. ಇಲ್ಲ ನೀವೇ ಮಾತಾಡಿ, ನಾನು ಸುಮ್ಮನೆ ಇಲ್ಲ, ನಾನು ಬಿಡಿ, ನನಗೂ ಸ್ವಲ್ಪ ಗೊತ್ತು ನಿಮ್ಮೊಂದವರಿಂದ ನಾನು ತಿಳ್ಕೊಂಡಿದ್ದೀನಿ ಸರ್, ಬಿಡಿ. ಮಾಡ್ಬಿಡಿ, ನೀವು ಅಲ್ಲಿನ ನಿಯಮವನ್ನೇ ಇಲ್ಲೂ ಅಪ್ಲೈ ಮಾಡ್ತೀರಿ ಅಂತಂದ್ರೆ ಈಗ ನಾನು ದಾಖಲೆ ಸಮೇತ ದಯವಿಟ್ಟು ಸ್ವಲ್ಪ ಸಾರಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೀವು. ಈಗ ಇದೇನಾಗಿದೆ ಅಮ್ಮ, ಇದು ಒಬ್ಬ ದಲಿತ, ಒಬ್ಬ ಪರಿಶಿಷ್ಟ ವರ್ಗದ ಜಮೀನು. ಇದು 80ರ ದಶಕದಲ್ಲಿ ಇದು ಆ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡಿರ್ತಕ್ಕಂಥದ್ದು. ಪರಿಶಿಷ್ಟ ವರ್ಗದ ವ್ಯಕ್ತಿ ನಿಂಗ